ಸನ್ನಿವೇಶದಲ್ಲಿ ಮೇಡಮ್ ಒಂದು ಸವಾಲು ಒಂದು ರೀತಿಯಲ್ಲಿ ಇಕ್ಕಟ್ಟು ಗೊಂದಲ ಇದೆಯಾ, ನೀವು ತೀರ್ಮಾನ ತೆಗೆದುಕೋಬೇಕು ಅಂತ? ನೋಡಿ, ಇದು 2019ರಲ್ಲೂ ಇತ್ತು, ಇದಕ್ಕಿಂತ ದೊಡ್ಡ ಸವಾಲೆಲ್ಲ ಇತ್ತು. ಆಗಲೂ ಜನ ನನಗೇನು ಹೇಳಿದ್ರು ಅದೇ ರೀತಿ ನಾನು ನಡ್ಕೊಂಡೆ. ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಖಂಡಿತ ಇವಾಗ್ಲೂ ಜನಾದೇಶನೇ ನನಗೆ ಮುಖ್ಯ, ಅತಿ ಮುಖ್ಯ ಅದು. ಸೊ ಹಾಗಾಗಿನೇ ನಾನು ಇಷ್ಟು ದಿನಾನು ನನ್ನ ನಿರ್ಧಾರ ನಾನು ಒಂದು ಕನ್ಫರ್ಮ್ ಆಗಿ ನಾನು ಹೇಳದೇ ಇರೋದು ಅದೊಂದೇ ಕಾರಣ. ಯಾರನ್ನು ನೋಯಿಸಿ, ಅದು ಮಂಡ್ಯ ಜಿಲ್ಲೆಯ ನನ್ನ ಅಭಿಮಾನಿಗಳಿರಲಿ, ಅಂಬರೀಷ್ ಅವರನ್ನ ಇಷ್ಟು ವರ್ಷಗಳು ಸಾಕಿ ಬೆಳೆಸಿದಂಥ ಅವರ ಬೆಂಬಲಿಗರಿರಲಿ, ಅವ್ರನ್ನ ನೋಯಿಸೋ ಅಂಥ ನಿರ್ಧಾರ ನಾನು ಯಾವತ್ತೂ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವ್ರಿಗೋಸ್ಕರನೇ ನಾನು ಇಷ್ಟೊಂದು ಕಷ್ಟಪಟ್ಟು ಈ ಒಂದು ಪ್ರೀವಿಯಸ್ ಎಲೆಕ್ಷನಲ್ಲೂ ನಾನು ಹೋರಾಟ ಮಾಡಿದ್ದು. ಮುಂದಕ್ಕೂ ಹಾಗೇನೆ ನನ್ನ ನಡೆ ಏನಿದ್ರು ನನ್ನ ಜಿಲ್ಲೆಯ ಜನತೆ, ನಮ್ಮ ಬೆಂಬಲಿಗರು ಅವರ ದೃಷ್ಟಿಯಲ್ಲಿ ಈಗಿನ ಸನ್ನಿವೇಶದಲ್ಲಿ ಮೇಡಮ್ ಒಂದು ಸವಾಲು ಒಂದು ರೀತಿಯಲ್ಲಿ ಇಕ್ಕಟ್ಟು ಗೊಂದಲ ಇದೆಯಾ, ನೀವು ತೀರ್ಮಾನ ತೆಗೆದುಕೋಬೇಕು ಅಂತ? ನೋಡಿ, ಇದು 2019ರಲ್ಲೂ ಇತ್ತು, ಇದಕ್ಕಿಂತ ದೊಡ್ಡ ಸವಾಲೆಲ್ಲ ಇತ್ತು. ಆಗಲೂ ಜನ ನನಗೇನು ಹೇಳಿದ್ರು ಅದೇ ರೀತಿ ನಾನು ನಡ್ಕೊಂಡೆ. ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ. ಖಂಡಿತ ಇವಾಗ್ಲೂ ಜನಾದೇಶನೇ ನನಗೆ ಮುಖ್ಯ, ಅತಿ ಮುಖ್ಯ ಅದು. ಸೊ ಹಾಗಾಗಿನೇ ನಾನು ಇಷ್ಟು ದಿನಾನು ನನ್ನ ನಿರ್ಧಾರ ನಾನು ಒಂದು ಕನ್ಫರ್ಮ್ ಆಗಿ ನಾನು ಹೇಳದೇ ಇರೋದು ಅದೊಂದೇ ಕಾರಣ. ಯಾರನ್ನು ನೋಯಿಸಿ, ಅದು ಮಂಡ್ಯ ಜಿಲ್ಲೆಯ ನನ್ನ ಅಭಿಮಾನಿಗಳಿರಲಿ, ಅಂಬರೀಷ್ ಅವರನ್ನ ಇಷ್ಟು ವರ್ಷಗಳು ಸಾಕಿ ಬೆಳೆಸಿದಂಥ ಅವರ ಬೆಂಬಲಿಗರಿರಲಿ, ಅವ್ರನ್ನ ನೋಯಿಸೋ ಅಂಥ ನಿರ್ಧಾರ ನಾನು ಯಾವತ್ತೂ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅವ್ರಿಗೋಸ್ಕರನೇ ನಾನು ಇಷ್ಟೊಂದು ಕಷ್ಟಪಟ್ಟು ಈ ಒಂದು ಪ್ರೀವಿಯಸ್ ಎಲೆಕ್ಷನಲ್ಲೂ ನಾನು ಹೋರಾಟ ಮಾಡಿದ್ದು. ಮುಂದಕ್ಕೂ ಹಾಗೇನೆ ನನ್ನ ನಡೆ ಏನಿದ್ರು ನನ್ನ ಜಿಲ್ಲೆಯ ಜನತೆ, ನಮ್ಮ ಬೆಂಬಲಿಗರು ಅವರ ದೃಷ್ಟಿಯಲ್ಲಿ